ರಸ್ತೆ ಅವ್ಯವಸ್ಥೆಯನ್ನು ಖಂಡಿಸಿ ಬಾಳಿಗಿಡ ನೆಟ್ಟು ಪ್ರತಿಭಟನೆ ಮಾಡಲಾಗಿದೆ. ರಸ್ತೆಯಲ್ಲಿ ಗಿಡ ನೆಟ್ಟು ಸ್ಥಳೀಯರಿಂದ ವಿನೂತನವಾಗಿ ಧರಣಿ ಮಾಡಿರುವ ಘಟನೆ ಕೊಡಗು ಜಿಲ್ಲೆಯ ನಾಫೋಕ್ಲು ಪಟ್ಟಣದಲ್ಲಿ ನಡೆದಿದೆ. ಸಂಪೂರ್ಣ ರಸ್ತೆ ಹದಗೆಟ್ಟಿದೆ. ದೃಶ್ಯದಲ್ಲಿ ನೀವು ಗಮನಿಸ್ತಾ ಇದ್ದೀರಿ. ಸಂಪೂರ್ಣವಾಗಿ ತಗ್ಗುಮಯವಾಗಿರುವಂಥ ರಸ್ತೆ ಇದು. ನಾಪೊಕ್ಲು ಮತ್ತು ಭಾಗಮಂಡಲ ರಸ್ತೆ ಇದು. ರಸ್ತೆ ದುರಸ್ತಿಗೆ ಮನವಿ ಮಾಡಿದ್ದಾರೆ. ಜಿಲ್ಲಾಡಳಿತ ಮಾತ್ರ ಸ್ಪಂದಿಸಿಲ್ಲ. ಹೀಗಾಗಿ ರಸ್ತೆಯಲ್ಲಿ ಬಾಳೆಗಿಡ ನೆಟ್ಟು ಪ್ರತಿಭಟನೆ ಮಾಡಿದ್ದಾರೆ. ಆಟೋ ಚಾಲಕರು ಕೂಡಲೇ ಸ್ಪಂದಿಸ್ತಾ ಇದ್ದರೆ ಉಗ್ರ ಪ್ರತಿಭಟನೆ ಮಾಡ್ತೀವಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ನೀವೆಲ್ಲ ನೋಡ್ತಿರ್ಬೋದು ಈ ರಸ್ತೆನ. ಇದು ನಾಪೊಕ್ಲಿಂದ ಭಾಗಮಂಡಲ ಹಾದು ಹೋಗುವಂಥ ರಸ್ತೆ. ಈ ರಸ್ತೆಗೆ ನಾವು ಒಂದು 2 ಅಲ್ಲ 3 ಅಲ್ಲ 4 ಅಲ್ಲ ತುಂಬ ವೀಡಿನೂ ಮಾಡಿದ್ದೀವಿ, ತುಂಬಾ ಪರಿಶ್ರಮ ಪಡ್ತಿದ್ದೀವಿ. ಯಾವುದೇ ಪರಿಶ್ರಮ ಸಿಗ್ತಾ ಇಲ್ಲ ನಮಗೆ. ಪೊನ್ನಣ್ಣ ಸರ್ ಅವರು ಮೊನ್ನೆ ಒಂದು 2 ದಿವಸ ಮುಂಚೆ ಈ ನೆಲಜಿ ರೋಡ್ಗಾಗಿ ನೀವು ಹಾದು ಹೋಗಿದ್ದೀರಾ. ಇದರ ರೋಡ್ ಬಗ್ಗೆ ನೀವು ಏನಂತ ಯೋಚನೆ ಮಾಡಿದ್ರೆ ನಮಗೆ ಗೊತ್ತಿಲ್ಲ. ಈ ರೋಡ್ಗೆ ನಾವು ಇವತ್ತು ಬಾಳೆ ನಟ್ಟುಬಿಟ್ಟು ಪ್ರತಿಭಟನೆ ಮಾಡ್ತಿದ್ದೀವಿ. 1.5 ಕಿಲೋಮೀಟರ್ ಗಂಟ ಈ ರಸ್ತೆಯಲ್ಲಿ ಹೋಗ್ತಿರೋರೆಲ್ಲ ನೋಡಿತಿರ್ಬೋದು. ನಾವು ಪೇಪರ್ಗೆ ಹಾಕ್ತೀವಿ, ನ್ಯೂಸ್ಗೆ ಕೊಡ್ತೀವಿ. ನೀವೆಲ್ಲ ಈ ವಿಡಿಯೋನ ನೀವು ನೋಡಿದ್ದೀರಲ್ಲ. 1.5 ಕಿಲೋಮೀಟರ್ ಗಂಟ ನಾವು ಈ ರಸ್ತೆನ ಬಾಳೆ ನಟ್ಟುಬಿಟ್ಟು ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ತುಂಬಾ ದಿವಸ ನಮಗೆ ಕಷ್ಟ ಆಗ್ತಿತ್ತು. ಇದು ಯಾರು ಹೊಣೆ ಅಲ್ಲ ಅಂತ ಹೇಳಿದ್ರೆ ಕಾಂಗ್ರೆಸ್ ಸರ್ಕಾರ ಹೊಣೆ. ಇದಕ್ಕೆ ಈ ಸರ್ಕಾರ ನಮಗೆ ರೋಡ್ ಮಾಡಿ ಕೊಟ್ಟಿಲ್ಲ ಅಂದ್ರೆ ಮುಂದೊಂದು ದಿವಸ ಅಂತ ಹೇಳಿದ್ರೆ ನಾಳೆನೇ ಆಗ್ಬೋದು, ನಾಡಿದ್ದೇ ಆಗ್ಬೋದು. ನಾವು ದೊಡ್ಡ ದೊಡ್ಡ ಮರಗಳನ್ನು ರಸ್ತೆಗೆ ಟೈರ್ ಸುಟ್ಟುಬಿಟ್ಟು ನಾವು ಪ್ರತಿಭಟನೆ ಮಾಡ್ತೀವಿ. ತುಂಬಾ ದೊಡ್ಡ ಪ್ರತಿಭಟನೆ ಮಾಡ್ತೀವಿ. ಯಾಕಂತ ಹೇಳಿದ್ರೆ ಬಿಜೆಪಿ ಸರ್ಕಾರ ಮಾಡಿದ ರೋಡಲ್ಲಿ ಎಲ್ಲರೂ ಹಂಗೆ ಹೇಳ್ತಾರೆ ಹಿಂಗೆ ಹೇಳ್ತಾರೆ, ಯಾವುದೇ ಇಲ್ಲ. KG ಬೋಪಯ್ಯ MP ಅಪ್ಪಚ್ಚರಂಜರು ಮಾಡಿದ ರಸ್ತೆಯಲ್ಲಿ ನಾವು ಹೋಗ್ತಾ ಇದ್ದೀವಿ. ಕಾಂಗ್ರೆಸ್ ಸರ್ಕಾರ ಯಾವುದು ಏನೂ ಮಾಡಿಲ್ಲ. ನೀವೆಲ್ಲ ನೋಡ್ತಿರ್ಬೋದು ಈ ರಸ್ತೆನ. ಇದು ನಾಪೊಕ್ಲಿಂದ ಭಾಗಮಂಡಲ ಹಾದು ಹೋಗುವಂಥ ರಸ್ತೆ. ಈ ರಸ್ತೆಗೆ ನಾವು ಒಂದು 2 ಅಲ್ಲ 3 ಅಲ್ಲ 4 ಅಲ್ಲ ತುಂಬ ವೀಡಿನೂ ಮಾಡಿದ್ದೀವಿ, ತುಂಬಾ ಪರಿಶ್ರಮ ಪಡ್ತಿದ್ದೀವಿ. ಯಾವುದೇ ಪರಿಶ್ರಮ ಸಿಗ್ತಾ ಇಲ್ಲ ನಮಗೆ. ಪೊನ್ನಣ್ಣ ಸರ್ ಅವರು ಮೊನ್ನೆ ಒಂದು 2 ದಿವಸ ಮುಂಚೆ ಈ ನೆಲಜಿ ರೋಡ್ಗಾಗಿ ನೀವು ಹಾದು ಹೋಗಿದ್ದೀರಾ.